ವಿರುದ್ಧ ಎನಿ ಮೂಮೆಂಟ್ ಯುದ್ಧದ ಸೈರನ್ ಮೊಳಗಬಹುದು ಅನ್ನೋದು ಎಲ್ರಿಗೂ ಗೊತ್ತಿರುವಂತಹ ವಿಚಾರ. ಬಟ್ ಯಾವಾಗ, ಹೇಗೆ, ಯಾವ ಸ್ವರೂಪದ ಯುದ್ಧ, ಆಲ್ ಔಟ್ ಯುದ್ಧನ ಅಥವಾ ಏನ್ ಕತೆ ಅನ್ನೋ ಬೆನ್ನಲ್ಲೇ ಭಾರತದ ಸಮರಾಭ್ಯಾಸದ ಬಗ್ಗೆ ನಾವು ಮಾಹಿತಿ ಕೊಡ್ತಾ ಇದ್ವಿ ನಿಮಗೆ ಇಷ್ಟೊತ್ತು ಕೂಡ. NS ವಿಕ್ರಾಂತ್ ಹೇಗೆ ಬಾಹುಬಲಿಯಾಗಿ ಕೆಲಸ ಮಾಡ್ತಾ ಇದೆ ಅಂತ. ಇನ್ನೊಂದು ಕಡೆಗೆ ಭಾರತೀಯ ವಾಯುಪಡೆ ಕೂಡ ಭರ್ಜರಿ ತಾಲೀಮನ್ನು ನಡೆಸ್ತಾ ಇದೆ. ಗಂಗಾ ಎಕ್ಸ್ಪ್ರೆಸ್ ವೇನಲ್ಲಿ ವಾಯುಸೇನೆ ಸಮರಾಭ್ಯಾಸವನ್ನು ನಡೆಸಿದೆ. ವೆರಿ ಇಂಪಾರ್ಟೆಂಟ್ಲಿ ಸುಕೋಯಿ, ಮಿರಾಜು, ರಫೇಲ್ನ ಪವರ್ ಶೋ ಅಲ್ಲಿ ಕಾಣಿಸ್ತು. ಯುದ್ಧ ವಿಮಾನಗಳಿಂದ ಫ್ಲೈಪಾಸ್ಟ್ ಮತ್ತು ಲ್ಯಾಂಡಿಂಗ್ನ ಕವಾಯತ್ತುಗಳು ಕೂಡ ಆಯಿತು. ಫ್ಲೈಪಾಸ್ಟ್ ಅಂದರೆ ಇಟ್ ಇಸ್ ನಥಿಂಗ್ ಬಟ್ ಒಂದೊಂದು ಫಾರ್ಮೇಷನಲ್ಲಿ ಯುದ್ಧ ವಿಮಾನಗಳನ್ನು ಓಡಿಸೋದು ಮತ್ತು ಈ ಸ್ಪೀಡ್ನಲ್ಲಿ ಕ್ಯಾಲ್ಕುಲೇಷನ್ ಮಿನಿಟ್ ಸೆಕೆಂಡ್ಸ್ ಟು ಸೆಕೆಂಡ್ಸ್ ಕ್ಯಾಲ್ಕುಲೇಷನ್ ಮೂಲಕ ನಾವು ಯಶಸ್ವಿಯಾಗಿ ಹೌದು. ಸೊ ನಾನು ಹೇಳ್ತಾ ಇದ್ದೆ ನಿಮಗೆ, ಅಂದರೆ ಇಲ್ಲಿ ತನಕದ ಯುದ್ಧದಲ್ಲಿ ಭಾರತಕ್ಕೆ ವಾಯುಸೇನೆ ತುಂಬ ದೊಡ್ಡ ಪ್ರಮುಖ ಪಾತ್ರವನ್ನು ವಹಿಸಿದೆ. 1971 ವಾರ್ ಇರ್ಬೋದು, ಕಾರ್ಗಿಲ್ ವಾರ್ ಇರ್ಬೋದು, ಈ ಎರಡೂ ಯುದ್ಧದಲ್ಲಿ ಸ್ಪೆಷಲಿ ನಮ್ಮ ವಾಯುಸೇನೆಯ ಸಾಮರ್ಥ್ಯ ಏನು ಅನ್ನೋದು ಗೊತ್ತಾಗಿದೆ. ರಫೇಲ್ ನಮ್ಮ ಹತ್ರ ಇದೆ, ಜಗತ್ತಿನ ಅತ್ಯಾಧುನಿಕ ಫೈಟರ್ ಜೆಟ್ಗಳಲ್ಲಿ ಒಂದು, 4.5 ಜನರೇಷನ್ನು, ಟ್ವಿನ್ ಇಂಜಿನ್ ಕೂಡ ಇದೆ. ಸೊ ಅದನ್ನು ನೋಡಿನೇ ತುಂಬ ಜನರ ಮೈ ನಡುಗುತ್ತೆ. ಸೊ ಸ್ಕ್ವಾಡ್ರನ್ ಲೆಕ್ಕದಲ್ಲಿ ನಾವು ಪರ್ಚೇಸ್ ಮಾಡಿದ್ದೀವಿ. ಇತ್ತೀಚಿನ ವರ್ಷಗಳಲ್ಲಿ ಯಾವುದೇ ಪ್ರಬಲ ರಾಷ್ಟ್ರಗಳಿಗೂ ಕೂಡ ಯುದ್ಧದಲ್ಲಿ ಅತಿ ಹೆಚ್ಚು ಸಪೋರ್ಟ್ ಮಾಡದೆ ಏರ್ಫೋರ್ಸ್. ಮೊದಲೆಲ್ಲ ಆ ಕಾಲ ಹೋಯ್ತು. ಇವಾಗ ಏನಿದ್ರು ವಾಯುದಾಳಿ ಅಷ್ಟೇ, ಅದರ ಮುಖಾಂತರನೇ ಶಕ್ತಿ ಸಾಮರ್ಥ್ಯಗಳೆಲ್ಲವೂ ಕೂಡ. ರೈಟ್, ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಸಮರಾಭ್ಯಾಸವನ್ನ ಮುಂದುವರಿಸೋದ್ರ ಮೂಲಕ ಪಾಕಿಸ್ತಾನಕ್ಕೆ ಪ್ರಬಲ ಸಂದೇಶಗಳನ್ನಂತೂ ಭಾರತ ಕೊಡ್ತಾ ಇದೆ. ಮುಂದುವರೆದು ಈಗ ಯಾವ ರೀತಿ ಸ್ಟ್ರಾಟಜಿಗಳನ್ನ ಫಾರ್ಮ್ ಮಾಡ್ಕೊಳ್ತಾ ಇದ್ದಾರೆ, ಯಾವ ಸ್ವರೂಪದ ಯುದ್ಧ ನಡಿಬಹುದು, ನಡೆದ್ರೆ ಅನ್ನೋದು ಒಂದು ಪ್ರಶ್ನೆ. ಸೊ ಸ್ಟ್ರಾಟಜಿ ಹೇಗೆ ನಡೀತಾ ಇದೆ, ಆಮೇಲೆ ಡರ್ಕ ಮಾಹೋಲ್ ಅಂತ ಹೇಳ್ತೀವಲ್ಲ ನಾವು ಹಿಂದಿನಲ್ಲಿ, ಯೂಶಲಿ ಭಯದ ವಾತಾವರಣ ಅಂತ, ಅದಂತೂ ಸೃಷ್ಟಿಯಾಗಿದೆ ಪಾಕಿಸ್ತಾನಕ್ಕೆ, ಪ್ರೇತಗಳೇ ಸೃಷ್ಟಿಯಾಗಿದೆ ಅಂತ. ಮಮತಾ, ಇದರಲ್ಲಿ ಯಾವುದೇ ಅನುಮಾನಗಳು ಬೇಡ. ಪಾಕಿಸ್ತಾನದಲ್ಲಿ ಈಗ ಒಂದು ಆತಂಕದ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಈಗಾಗಲೇ ಯಾವಾಗ ಬೇಕಾದ್ರೂ ಭಾರತ ಪ್ರತಿದಾಳಿಯನ್ನ ಮಾಡಬಹುದು ಅನ್ನುವಂತಹ ಚಿಂತೆಯಲ್ಲಿ ಪಾಕಿಸ್ತಾನ ಕೂತ್ಕೊಂಡಿದೆ. ಈಗ ಮತ್ತೊಂದು ಕಡೆ ಭಾರತದಲ್ಲಿ ಸೇನೆಗಳು ಕೂಡ ನಿರಂತರವಾದಂತಹ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಒಂದು ರೀತಿಯಾದಂತಹ ಸಮರಾಭ್ಯಾಸವನ್ನ ಕೂಡ ಈಗಾಗಲೇ ಶುರು ಮಾಡ್ಕೊಂಡಿರುವಂಥದ್ದು. ಈಗಾಗಲೇ ನೌಕಾದಳ ಮೆಸೇಜ್ಗಳ ಮೇಲೆ ಮೆಸೇಜ್ಗಳನ್ನ ಪಾಸ್ ಮಾಡುವಂತ ಕೆಲಸವನ್ನ ಕೂಡ ಮಾಡಿರುವಂಥದ್ದು. ಇವತ್ತು ತನ್ನ ಎಕ್ಸ್ ಖಾತೆಯಲ್ಲಿ ಒಂದು ಫೋಟೋವನ್ನ ನೌಕಾದಳ ಹಂಚಿಕೊಂಡಿರುವಂಥದ್ದು. ಅದರಲ್ಲಿ ನೀವು ನೌಕಾಸೇನೆಯ ಫೋಟೋವನ್ನು ಕೂಡ ಗಮನಿಸಬಹುದು. ಒಂದೇ ಫೋಟೋಯಲ್ಲಿ ಏನು ಯುದ್ಧ ನೌಕೆ ಇರುವಂಥದ್ದು, ಇದ್ರ ಜೊತೆಗೆ ಯುದ್ಧ ಹೆಲಿಕಾಪ್ಟರ್ ಇರುವಂಥದ್ದು, ಇದನ್ನೆಲ್ಲವನ್ನು ಕೂಡ ನಮಗೆ ನೋಡ್ಲಿಕ್ಕೆ ಸಿಗ್ತಾ ಇರುವಂಥದ್ದು. ಅಂದ್ರೆ ಒಂದೇ ಫೋಟೋಗಳ ಮೂಲಕ ನಿರಂತರವಾಗಿ ಎಚ್ಚರಿಕೆಯನ್ನು ಕೊಡ್ತಾ ಇರುವಂಥದ್ದು. ಅಂದ್ರೆ ಭಾರತ ಸಮುದ್ರದ ಒಳಗೆ, ಸಮುದ್ರದ ಮೇಲೆ ಮತ್ತೆ ಆಕಾಶದ ಮೇಲೆ ಮೂರೂ ಹಂತದಲ್ಲೂ ಕೂಡ ದಾಳಿ ಮಾಡಬಹುದಾದಂತ ತ್ರಿಶೂಲ ಶಕ್ತಿಯನ್ನ ಹೊಂದಿದೆ ಅನ್ನುವಂಥ ನಿಟ್ಟಿನಲ್ಲಿ ಏನು ನೌಕಾಸೇನೆ ಒಂದು ಎಚ್ಚರಿಕೆಯ ಸಂದೇಶವನ್ನು ಕೊಡುವಂತ ಕೆಲಸವನ್ನ ಮಾಡಿದೆ. ಮತ್ತೊಂದು ಕಡೆ ಗಂಗಾ ಎಕ್ಸ್ಪ್ರೆಸ್ ಹೈವೇಯಲ್ಲಿ ಏನು ಭಾರತದ ಯುದ್ಧ ವಿಮಾನಗಳೇನಿದಾವೆ, ರಫೇಲ್ ಸೇರಿದಂತೆ ಬೇರೆ ಬೇರೆ ಯುದ್ಧ ವಿಮಾನಗಳು, ಅವೆಲ್ಲವೂ ಕೂಡ ಪ್ಲೇ ಪಾಸ್ಟ್ ಅನ್ನ ಮಾಡ್ತಾ ಇರುವಂತದ್ದು. ಮುಖ್ಯವಾಗಿ ವಿಭಿನ್ನವಾಗಿ ಹಾರಾಟವನ್ನು ನಡೆಸ್ತಾ ಇರುವಂತದ್ದು. ಏರ್ ಶೋಗಳಲ್ಲಿ ಎಷ್ಟು ರೋಮಾಂಚನಕಾರಿಯಾಗಿ ಹಾರಾಟವನ್ನು ನಡೆಸ್ತವೆ, ಆ ರೀತಿಯಾಗಿ ರಾಷ್ಟ್ರೀಯ ಹೆದ್ದಾರಿಗಳ ಮೇಲೆ ಯುದ್ಧ ವಿಮಾನಗಳ ಹಾರಾಟ ನಡೆಸ್ತಾ ಇರುವಂತದ್ದು. ಮತ್ತೆ ರಾಷ್ಟ್ರೀಯ ಹೆದ್ದಾರಿಯ ಮೇಲೆ ರಾತ್ರಿ ಹೊತ್ತು ಕೂಡ ಲ್ಯಾಂಡ್ ಮಾಡುವಂತಹ ಶಕ್ತಿ ಸಾಮರ್ಥ್ಯ ನಮ್ಮ ಯುದ್ಧ ನೌಕೆಗಳಿಗೆ ಇದೆ ಅನ್ನುವಂತ ನಿಟ್ಟಿನಲ್ಲಿ ತೋರಿಸುವಂತ ಕೆಲಸಗಳು ಕೂಡ ಆಗ್ತಾ ಇರುವಂತದ್ದು. ಒಂದು ವೇಳೆ ವಾಯುನೆಲೆಗಳ ಅವಶ್ಯಕತೆಯೂ ಕೂಡ ನಮಗೆ ಇಲ್ಲ, ನಮಗೆ ರಾಷ್ಟ್ರೀಯ ಹೆದ್ದಾರಿಗಳೇ ಸಾಕು ನಿಮ್ಮ ಮೇಲೆ ದಾಳಿಯನ್ನ ಮಾಡಲಿಕ್ಕೆ ಅನ್ನುವ ನಿಟ್ಟಿನಲ್ಲಿ ಒಂದು ಸಂದೇಶವನ್ನು ಈಗ ರವಾನೆ ಮಾಡ್ತಾ ಇರುವಂತದ್ದು. ಭಾರತದ ಈ ಒಂದು ತಯಾರಿ ಅಥವಾ ಸಿದ್ಧತೆಗಳೇನಿದಾವೆ ಅಥವಾ ಸಮರಾಭ್ಯಾಸ ರೂಪದಲ್ಲಿ ಮಾಡ್ತಾ ಇರುವಂತಹ ಪ್ರಯತ್ನಗಳೇನಿದಾವೆ, ಇವು ಪಾಕಿಸ್ತಾನಕ್ಕೆ ನಿಜಕ್ಕೂ ಕೂಡ ಆತಂಕ ಮತ್ತೆ ದುಗುಡವನ್ನ ಹುಟ್ಟಿಸಿರುವಂತದ್ದು. ಮಮತಾ, ರೈಟ್, ಥ್ಯಾಂಕ್ ಯು ಶಬೀರ್, ತಮ್ಮ ಎಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ಯುದ್ಧೋತ್ಸಾಹ ಅಂತಕ್ಕಂಥದ್ದು ಬಾರ್ಡರ್ನಲ್ಲಿ ಬಹಳ ಚೆನ್ನಾಗಿ ಕಂಡು ಬರ್ತಾ ಇದೆ. ಈ ಥರ ಸಮರಾಭ್ಯಾಸ ಎರಡು ಮೆಸೇಜ್ ಕೊಡುತ್ತೆ. ಒಂದು ನಮ್ಮ ಪ್ರಾಕ್ಟೀಸು, ಎರಡನೇದು ಶಕ್ತಿ ಸಾಮರ್ಥ್ಯಗಳನ್ನ ನೋಡಿ ಅಂತ ಅಂದ್ಬಿಟ್ಟು ಶತ್ರು ರಾಷ್ಟ್ರಕ್ಕೆ ನಮ್ಮ ಸಾಮರ್ಥ್ಯ ಏನಿದೆ ನೋಡಿ ಅಂತಕ್ಕಂಥ ಒಂದು ಮೆಸೇಜ್. ಸೊ ಹಾಗಾಗಿ ಇವೆಲ್ಲವೂ ಕೂಡ ನಡೀತಾ ಇದೆ.